Hi dear students, welcome back to my channel. ಈಗ ಆಲ್ರೆಡಿ ನಿಮಗೆ ಒಂದಷ್ಟು ಕ್ವೆಶನ್ಸ್ ಬಗ್ಗೆ ಹೇಳಿದ್ದೀನಿ. ಟಫ್ ಲೆಸನ್ ಟಾಪ್ 6 ಲೆಸನ್ಸ್ ಅದ್ರ ಜೊತೆ MCQ 1 ಮಾರ್ಕ್ ಕೂಡ ನಾನು ಹೇಳಿದ್ದೀನಿ. ಯಾವ ತರ ಎಲ್ಲ ಇರುತ್ತೆ, ನೀವು ಹೇಗೆ ಪ್ರಾಕ್ಟೀಸ್ ಮಾಡಿರಬೇಕು, ಯಾವ ಕ್ವೆಶನ್ಗೆ ಫಾರ್ಮುಲಾ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಇದು ಪಾಸಿಂಗ್ ಪ್ಯಾಕೇಜ್. ಯಾರಿಗೆ 60 ಮಾರ್ಕ್ಸ್ ನೋಡಿ, ಇದು ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಬರೀ ಈಗ ಆಕ್ಚುಲಿ ನಿಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು 28. ಬಟ್ ಈ ಲಿಸ್ಟ್ ಅಲ್ಲಿ ಇರೋದನ್ನಷ್ಟು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ 55 to 60 ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆ, 28 ಕಲಿಬೇಕು 28 ಮಾರ್ಕ್ಸ್ಗೆ ಅಂತ ಅಲ್ಲ. ನೋಡಿ, ಇಷ್ಟನ್ನು ನೀವು ನೀಟಾಗಿ ತಪ್ಪಿಲ್ಲದೆ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಅಲ್ಲಿ ಬರೆದ್ರೆ 50 to 60 ಮಾರ್ಕ್ಸ್ಗಂತೂ ರೀಚ್ ಆಗ್ತೀರಾ. ಓಕೆ, ನಿಮ್ಮ ಇಂಟರ್ನಲ್ಸ್ ಒಂದು 20 ಮಾರ್ಕ್ಸ್ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಎ ಗ್ರೇಡ್ ಅಂತೂ ಬರುತ್ತೆ ನಿಮಗೆ. ಫಸ್ಟ್ ಏನ್ ನೋಡ್ಕೋಬೇಕಾಗಿರುವಂತದ್ದು ಥಿಯರಮ್ಸ್ ಆನ್ ಟ್ರಯಾಂಗಲ್ಸ್. 4 ಮಾರ್ಕ್ಸ್ 100% ಕ್ವೆಶನ್ ಇದು. ಓಕೆ, ಅದರಲ್ಲಿ ನೋಡಿ ಈ 4 ಥಿಯರಮ್ನ ನೋಡ್ಕೊಳ್ಳಿ. 5th ಒನ್ ಏನ್ ಬೇಡ. ಈ 4 ಥಿಯರಮ್ BPT ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಸ್ಟೇಟ್ AA ಸಿಮಿಲಾರಿಟಿ ಕ್ರೈಟೀರಿಯನ್ ಥಿಯರಮ್, ಥಿಯರಮ್ ಆನ್ ಏರಿಯಾ ಆಫ್ ಟ್ರಯಾಂಗಲ್ ಸಿಮಿಲರ್ ಟ್ರಯಾಂಗಲ್, ಸ್ಟೇಟ್ ಅಂಡ್ ಟ್ರೂ ಪೈಥಾಗರಸ್ ಥಿಯರಮ್. ಓಕೆ, ನಾವು ಬೇರೆ ಬೇರೆ ಪೇಪರ್ಸ್ ಅಲ್ಲಿ ನೋಡಿದಾಗ ಕೆಲವರೆಲ್ಲ ಏನ ಮಾಡ್ಬಿಡ್ತಾರೆ, BPT ಮತ್ತೆ ಪೈಥಾಗರಸ್ ಎರಡೇ ನೋಡ್ಕೊಂಡ್ರೆ ಸಾಕು ಅಂತ ತೀರ್ಮಾನಕ್ಕೆ ಬರ್ತಾರೆ. ಬಟ್ ಡೋಂಟ್ ಡೂ ಲೈಕ್ ದಟ್. AA ಮತ್ತೆ ಏರಿಯಾ ಕೂಡ ಕೇಳಿದ್ದಾರೆ. ಮೇನ್ ಎಕ್ಸಾಮ್ ಅಲ್ಲಿ ಏರಿಯಾ ಕೇಳಿದ್ದಾರೆ, ಇದರಲ್ಲಿ ಸಪ್ಲಿಮೆಂಟರಿ AA ಕೇಳಿದ್ದಾರೆ. ಸೊ ಹಾಗಾಗಿ 4 ಥಿಯರಮ್ನ ನೀವು ಕಲ್ತಿರ್ಬೇಕಾಗತ್ತೆ. ಯಾರಿಗೆ ಕಷ್ಟ ಆಗ್ತಿದೆ ಈ ಥಿಯರಮ್ ಮೀನ್ಸ್ ನೆನಪಿಲ್ಲ, ನಮಗೆ ಮರ್ತು ಹೋಗುತ್ತೆ, ಕನ್ಫ್ಯೂಸ್ ಆಗುತ್ತೆ ಅನ್ನೋರು, ನಾನು ಟಾಪ್ 16 ಕ್ವೆಶನ್ಸ್ ಏನ್ ಮಾಡಿದೀನಿ ಅದರಲ್ಲಿ ನಾನು ಈ ಥಿಯರಮ್ಸ್ ನ ಹೇಳ್ಕೊಟ್ಟಿದ್ದೀನಿ, ಹೇಗೆ ನೆನ್ಪಿಟ್ಕೋಬೇಕು, ಹೇಗೆ ಬರಿಬೇಕು ಅಂತ ಹೇಳಿ. ಅಲ್ಲಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ಒನ್, ಥಿಯರಮ್ಸ್ ಆನ್ ಸರ್ಕಲ್. ಗೊತ್ತಿದೆ, ಥಿಯರಮ್ 1, ಥಿಯರಮ್ 2 ಎರಡರಲ್ಲಿ ಒಂದು ಖಂಡಿತ 100% 3 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಇರುತ್ತೆ. ಓಕೆ, ಅದರಲ್ಲಿ ತುಂಬಾ ಸರಿ ಕೇಳಿರೋದಿದ್ದೇನೆ, ದ ಲೆಂತ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆಫ್ ಸರ್ಕಲ್ ಆರ್ ಈಕ್ವಲ್. ಇದನ್ನು ರಿಪೀಟೆಡ್ ಆಗಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ ಬರೋದಾದ್ರೆ ನೋಡಿ, ಇದು ಸಾಲ್ವ್ ಗ್ರಾಫಿಕಲಿ. 4 ಮಾರ್ಕ್ಸ್ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಯಾವುದೇ ತರ ಕೊಡ್ಲಿ, ಹೆಂಗೆ ಕೊಟ್ರು 4 ಮಾರ್ಕ್ಸ್ ಇರುತ್ತೆ. ಇದನ್ನು ಕೂಡ ನಾನು ಟಾಪ್ 16 ಕ್ವೆಶನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. 2 ಈಕ್ವೇಶನ್ ಅನ್ನ YL ರೆಪ್ರೆಸೆಂಟ್ ಮಾಡಿ ಅಟ್ಲೀಸ್ಟ್ 2 to 3 ವ್ಯಾಲ್ಯೂಸ್ ತಗೊಂಡು ಪ್ಲಾಟ್ ಮಾಡಿ ಅವೆರಡು ಇಂಟರ್ಸೆಕ್ಟ್ ಆಗೇ ಆಗತ್ತೆ. ಆ ಪಾಯಿಂಟ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅನ್ನೋದನ್ನ ನೀವು ಹೇಳ್ಬೇಕಾಗತ್ತೆ. ನೋಡಿ, ಈಗ ಆಲ್ರೆಡಿ ನಮಗೆ 4 ಮಾರ್ಕ್ಸ್ ಒಂದು ಕ್ವೆಶನ್ ಆಯ್ತು, 3 ಮಾರ್ಕ್ಸ್ ಆಯ್ತು, ಇದೊಂದು 4 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಬರೋದಾದ್ರೆ ಓಜಿವ್ ಗ್ರಾಫ್. ಮೋರ್ ದೆನ್ ಆದ್ರೂ ಕೊಡ್ಬೋದು, ಲೆಸ್ ದೆನ್ ಆದ್ರೂ ಕೊಡ್ಬೋದು. ಇದನ್ನು ಕೂಡ ನಾನು ಟಾಪ್ 16 ಕ್ವೆಶನ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಪ್ರಾಕ್ಟೀಸ್ ಮಾಡಿ. ಕೆಲವೊಂದ್ಸರಿ ಅವರೇ CF ಕೊಡ್ತಾರೆ, ಕೆಲವೊಂದ್ಸರಿ CF ಕೊಡಲ್ಲ. ಅದನ್ನು ಕೂಡ ನಾನು ಹೇಳಿದ್ದೀನಿ. CF ಕೊಟ್ಟಾಗ ಏನ್ ಮಾಡಬೇಕು, ಕೊಡದೇ ಇದ್ದಾಗ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಓಜಿವ್ ಗ್ರಾಫ್ ಏನಾಯ್ತು, 3 ಮಾರ್ಕ್ಸ್ ಒಂದು ಕ್ವೆಶನ್ ಇರುತ್ತೆ. ನೆಕ್ಸ್ಟ್, ಮೀನ್ ಮೀಡಿಯನ್ ಮೋಡ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ಖಂಡಿತ ನಿಮಗೆ 3 ಮಾರ್ಕ್ಸ್ಗೆ ಒಂದು ಕೊಟ್ಟು ಚಾಯ್ಸ್ ಇರುತ್ತೆ. ಇಲ್ಲ ಮೀನ್ ಮೀಡಿಯನ್ ಜೊತೆ ಚಾಯ್ಸ್ ಇರುತ್ತೆ, ಅಥವಾ ಮೀಡಿಯನ್ ಮೋಡ್ ಜೊತೆ ಚಾಯ್ಸ್ ಇರುತ್ತೆ, ಅಥವಾ ಮೀನ್ ಮೋಡ್ ಇರುತ್ತೆ. ಸೊ ಎರಡು ನೀವು ಕಲಿಲೇಬೇಕು. ಮ್ಯಾಮ್ ನಾನು ಒಂದೇ ಒಂದು ಕಲ್ತ್ರೆ ಮೀನ್ ಮಾತ್ರ ನಾನು ಕಲ್ತಿದ್ದೀನಿ ಮ್ಯಾಮ್ ಅನ್ನೋದಾದ್ರೆ ನೋ. ಯಾಕಂದ್ರೆ ಅಕಸ್ಮಾತ್ ಮೀಡಿಯನ್ ಮೋಡ್ ಕೊಟ್ಬಿಟ್ರೆ ಏನ್ ಮಾಡ್ತೀರಾ? ಸೊ ಅದ್ರ ಬದಲು ಈ 3ರಲ್ಲಿ ಯಾವ್ದಾದ್ರು 2ನ್ನ ಚೆನ್ನಾಗಿ ಕಲ್ತ್ಕೊಂಡು ರೆಡಿಯಾಗಿ. ಸೊ ಯಾವ್ದಾದ್ರು ನಿಮ್ಗೆ ಕೊಟ್ಟಾಗ ಚಾಯ್ಸ್ ಅಲ್ಲಿ ನೋಡ್ಕೊಳ್ಳಿ. ನನ್ನ ಪ್ರಕಾರ ಮೋಡ್ ಏನಾದ್ರೂ ಚಾಯ್ಸ್ ಅಲ್ಲಿ ಇದ್ರೆ ಮೋಡ್ನೇ ಸೆಲೆಕ್ಟ್ ಮಾಡ್ಕೊಂಡು ಮಾಡಿ. ಯಾಕಂದ್ರೆ ಅಲ್ಲಿ ಯಾವುದೇ ತರ ಎಕ್ಸ್ಟ್ರಾ ಟೇಬಲ್ ಕನ್ಸ್ಟ್ರಕ್ಷನ್ ಇರಲ್ಲ. ಕೊಟ್ಟಿರೋದ್ರಲ್ಲೇ ವ್ಯಾಲ್ಯೂಸ್ ನ ಹಾಕೊಂಡು ಏನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಸಾಲ್ವ್ ಇಟ್. ಇದು 3 ಮಾರ್ಕ್ಸ್ಗಾದ್ರೆ ನೋಡಿ. ನೆಕ್ಸ್ಟ್ ಬರುವಂತದ್ದು ಕೋಆರ್ಡಿನೇಟ್ ಜಾಮೆಟ್ರಿ. ಎಲ್ಲಾ ತರ ಕ್ವೆಶನ್ ನೋಡಿ, ನಾನು ಇಲ್ಲಿ ಯಾವ್ಯಾವ ತರ ಕೇಳ್ಬೋದು ಅಂತ ಹೇಳಿ ಒಂದು ಲಿಸ್ಟ್ ಮಾಡಿದೀನಿ. ಒಂದು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಕೊಡೋ ಅಂತದ್ದು ಇರುತ್ತೆ, ಮೈನಸ್ ಕೊಡ್ತಾರೆ. ಸೊ ಹಾಗಾಗಿ 5 ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇದೊಂದಾಯ್ತು. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 1 ಮಾರ್ಕ್ಗೆ ಇದನ್ನು ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮಿಡ್ ಪಾಯಿಂಟ್, 1-2-3 ಪೇಪರ್ ಅಲ್ಲಿ ಬಂದಿದೆ. ಅದರಲ್ಲಿ ನೆಕ್ಸ್ಟ್ ರೇಷಿಯೋ ಕೇಳುವಂಥದ್ದು, ಫೈಂಡ್ ದ ಕೋಆರ್ಡಿನೇಟ್ಸ್ ಕೇಳುವಂಥದ್ದು. ನೆಕ್ಸ್ಟ್ ರೇಷಿಯೋ ಕೇಳಬಹುದು, ಅಥವಾ ವಿಚ್ ಡಿವೈಡ್ಸ್ ಇಲ್ಲೂ ಕೂಡ. ನೆಕ್ಸ್ಟ್ ಬಂದ್ರೆ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್. ನೋಡಿ, ಪೆರಿಮೀಟರ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಪೆರಿಮೀಟರ್ ಬಂದಾಗ ಯು ಹ್ಯಾವ್ ಟು ಅಪ್ಲೈ ದಿ ಡಿಸ್ಟೆನ್ಸ್ ಫಾರ್ಮುಲಾ. ನೋಡಿ, ABC ಈ ಟ್ರಯಾಂಗಲ್ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂದ್ರೆ ನೀವು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು. KBಗೆ, ACಗೆ, BCಗೆ ಅವೆರಡನ್ನು 3 ಆಡ್ ಮಾಡ್ಬೇಕು. AB ಪ್ಲಸ್ AC ಪ್ಲಸ್ BC 3 ಆಡ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ, ಪೆರಿಮೀಟರ್ ಅಥವಾ ಏರಿಯಾ ಆಫ್ ಟ್ರಯಾಂಗಲ್. ನೋಡಿ, ಇದಿಷ್ಟನ್ನ ನೀವು ಕಲ್ತ್ಕೊಂಡಿದ್ರೆ ನಿಮ್ಗೆ ಇಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ ನಿಮ್ಗೆ ಈಸಿಯಾಗಿ 5 ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು.
ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಈ PDF ನ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ 5 ಮಾರ್ಕ್ಸ್. ನೋಡಿ ಎಷ್ಟು ಅದದೇ ಡೆಫಿನೆಟ್ 100% ಕ್ವೆಶನ್ಸ್. ನೀವು ಮ್ಯಾಥ್ಸ್ ಅಲ್ಲಂತೂ ಈಸಿಯಾಗಿ ನೀವೇ ಗೆಸ್ ಮಾಡ್ಬೋದು ಯಾವ್ಯಾವ ಕ್ವೆಶನ್ಸ್ ಕೊಡ್ತಾರೆ ಅಂತ ಹೇಳಿ. ಓಕೆ, ಇಲ್ಲಿ ನೋಡ್ತಾ ಬನ್ನಿ. ಕನ್ಸ್ಟ್ರಕ್ಟ್ ಅ ಪೇರ್ ಆಫ್ ಟ್ಯಾಂಜೆಂಟ್ ಟು ಅ ಸರ್ಕಲ್ ಆಫ್ ರೇಡಿಯಸ್ 5 centimeter ವಿಚ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಅಟ್ ಅನ್ ಆಂಗಲ್ ಆಫ್ 60 degree. ಈ ತರದೊಂದು ಆಂಗಲ್ ರಿಲೇಟೆಡ್ ಆಗಿ ಕೊಡ್ಬೋದು, ಅಥವಾ ಡಿಸ್ಟೆನ್ಸ್ ನೋಡಿ 3 centimeter ಅವೇ ಫ್ರಮ್ 6 centimeter, ದ ಸರ್ಕಲ್ 8 centimeter ಫ್ರಮ್ ಸೆಂಟರ್. ಈ ತರ ಕ್ವೆಶನ್ಸ್ ಕೊಟ್ಟಾಗ ನೋಡ್ಕೊಂಡು ಮಾಡಿ. ಅದು ಬಿಟ್ರೆ ಸಿಮಿಲರ್ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್, ಇಂಟೀರಿಯರ್ ಆದ್ರೂ ಆಗಿರ್ಬೋದು, ಎಕ್ಸ್ಟೀರಿಯರ್ ಆದ್ರೂ ಆಗಿರ್ಬೋದು. ಸೊ ಈ ತರದ್ದು ಒಂದು ಕ್ವೆಶನ್ ನ ಕೊಡ್ತಾನೆ. ಸೊ ನೋಡ್ಕೊಂಡು 5 ಮಾರ್ಕ್ಸ್ ಈಸಿಯಾಗಿ ನೀವು ಇಲ್ಲಿ ಸ್ಕೋರ್ ಮಾಡ್ಬೋದು. ಓಕೆ, ಇದೊಂದು ಕನ್ಸ್ಟ್ರಕ್ಷನ್ ಬಿಟ್ರೆ ಪಾಲಿನೋಮಿಯಲ್ಸ್ ನೋಡಿ. ಪಾಲಿನೋಮಿಯಲ್ಸ್ ಅಲ್ಲಿ ಇದನ್ನ ನೋಟ್ ಮಾಡ್ಕೊಳ್ಳಿ. ಈ ಅಂದ್ರೆ 3 - 3 ಜಾಗದಲ್ಲಿ 5/2 - 5/2 ಅಥವಾ ರೂಟ್ 5/2 ರೂಟ್ -√5/2 ಈ ತರ 2 zeros ನ ಕೊಟ್ಟು ಇನ್ನೆರಡು zeros ನ ಲೈಕ್ ಗಿವಿಂಗ್ ದ ಬೈ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ನ ಕೊಟ್ಟು ಕೇಳುವಂಥದ್ದು ಇರುತ್ತೆ. ಅಂಥದನ್ನು ಕೂಡ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಅದು ಬಿಟ್ರೆ ನಂಬರ್ ಆಫ್ ಝೀರೋಸ್ ಪಾಲಿನೋಮಿಯಲ್ ನೋಡಿ. ನಂಬರ್ ಆಫ್ ಇದ್ಯಾವ ಪಾಲಿನೋಮಿಯಲ್? ಕ್ಯೂಬಿಕ್ ಪಾಲಿನೋಮಿಯಲ್. ಸೊ ನಂಬರ್ ಆಫ್ ಝೀರೋಸ್ ಏನಾಗುತ್ತೆ? 3. ನೆಕ್ಸ್ಟ್ ಜನರಲ್ ಫಾರ್ಮು ಮತ್ತೆ ಡಿಗ್ರಿ ಕೇಳುವಂಥದ್ದು ಆಗಿರುತ್ತೆ. ಸೊ ಇದು ಜನರಲ್ ಫಾರ್ಮ್ ಏನು? ax² + b. ಇದು ax² + bx + c = 0 ಹಾಕಬೇಡಿ. = 0 ಹಾಕೋದು ಯಾವುದಕ್ಕೆ? ಈಕ್ವೇಶನ್ಗೆ. ಇದು ಜಸ್ಟ್ ಅ ಪಾಲಿನೋಮಿಯಲ್. ಇದು ax³ + bx² + cx + d. ಡಿಗ್ರಿ ಅಂತ ಬಂದಾಗ ಇಟ್ಸ್ ಡಿಗ್ರಿ is 1, ಡಿಗ್ರಿ is 2, ಡಿಗ್ರಿ is 3. ನೆಕ್ಸ್ಟ್ ಫೈಂಡ್ ದ zeros ಆಫ್ ದಿ ಪಾಲಿನೋಮಿಯಲ್ ಅಂದಾಗ ಯು ಹ್ಯಾವ್ ಟು ಗೋ ಫಾರ್ ಫೈಂಡಿಂಗ್ ಇಟ್ಸ್ zeros. ನೆಕ್ಸ್ಟ್ ಅದನ್ನ ಬಿಟ್ರೆ ಎಸ್ ಡಿವಿಷನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಡಿವೈಡ್ ಮಾಡಿ, ರಿಮೈಂಡರ್ ಮತ್ತೆ ಯಾವುದನ್ನ ಕೋಶಂಟ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬರುವಂಥದ್ದು ಈ ಕ್ವೆಶನ್ ನೋಡ್ಕೊಳ್ಳಿ. ಇದು ಕೂಡ ನಾನು ಈಗ ತಾನೇ ಫಸ್ಟ್ ಕ್ವೆಶನ್ ಹೇಳಿದ್ನಲ್ಲ, ಇಲ್ಲಿ √2 - √2 ಇದೆ. ಈ ತರದೊಂದು ಕೇಳ್ಬೋದು. ನೆಕ್ಸ್ಟ್ ಸಮ್ಮು ಪ್ರಾಡಕ್ಟ್ ನೋಡಿ, ಆಲ್ಫಾ + ಬೀಟಾ ಕೇಳ್ಬೋದು. ದಟ್ ಇಸ್ -b/a. ಆಲ್ಫಾ ಬೀಟಾ = c/a. ಸೊ ಇದನ್ನು ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಕ್ವಾಡ್ರಾಟಿಕ್ ಈಕ್ವೇಶನ್, ಎಸ್ ಫಾರ್ಮುಲಾ ಮೆಥಡ್ ಏನು? x = -b ± b² - 4ac/2a. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು, ಅದಕ್ಕೆ ನಾನು ಒಂದಷ್ಟು ಸಾಕಷ್ಟು ಕ್ವೆಶನ್ಸ್ ಯಾಕೆ ಕೊಟ್ಟಿದ್ದೀನಿ ಅಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಲಿ ಅಂತ ಹೇಳಿ. ಒಂದೇ ಒಂದು ಕ್ವೆಶನ್ ಕೊಟ್ರೆ ಆಗಲ್ಲ, ಪ್ರಾಕ್ಟೀಸ್ ಮಾಡಿ. ನಿಮ್ಗೆಲ್ಲ ಇಷ್ಟು ಕ್ವೆಶನ್ಸ್ ನನಗೆ ಈವ್ನಿಂಗ್ ಒಳಗೆ ಕಂಪ್ಲೀಟ್ ಆಯ್ತಾ ಅಂತ ಹೇಳಿ ಕಮೆಂಟ್ ಮಾಡಬೇಕು. ನೋಡಿ, ಇದನ್ನ ನಾನು ಪೋಸ್ಟ್ ಮಾಡಾದ್ಮೇಲೆ ಸ್ವಲ್ಪ ಟೈಮ್ ಗ್ಯಾಪ್ ಕೊಡ್ತೀನಿ. ಅಷ್ಟರೊಳಗೆ ನೀವು ಇದಿಷ್ಟು ಪ್ರಾಕ್ಟೀಸ್ ಮಾಡಿದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದ್ಮೇಲೆ ನಾನು ಗೋಲ್ಡನ್ ಕ್ವೆಶನ್ಸ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಾನು ನಿಮ್ಮ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ನೇಚರ್ ಆಫ್ ರೂಟ್ಸ್ b² - 4ac ಕಂಡಿಡ್ಕೊಳ್ಳಿ. ಅದು >0 ಆದ್ರೆ ಅಥವಾ = 0 ಆದ್ರೆ <0 ಆದ್ರೆ ನೇಚರ್ ಬರೆಯುವಂಥದ್ದು. ರಿಯಲ್ ಅಂಡ್ ಡಿಸ್ಟಿಂಕ್ಟ್, ರಿಯಲ್ ಅಂಡ್ ಈಕ್ವಲ್, ನೋ ರಿಯಲ್ ರೂಟ್ಸ್. ಅಥವಾ ಅವರೇ ರೂಟ್ಸ್ ಯಾವ ತರ ರೂಟ್ಸ್ ಅಂತ ಹೇಳಿ ಫೈಂಡ್ ದಿ ವ್ಯಾಲ್ಯೂ ಆಫ್ k. ಅವಾಗ ನೀವು ಡೈರೆಕ್ಟ್ ಆಗಿ b² - 4ac = 0, ಯಾಕಂದ್ರೆ ಈಕ್ವಲ್ ರೂಟ್ಸ್ ಕೊಟ್ಟು k ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟ್ ಕಮಿಂಗ್ ಟು ದ ಲೀನಿಯರ್ ಈಕ್ವೇಶನ್, ಸಾಲ್ವ್ ಫಾರ್ x and y. ನೋಡಿ, ಸಾಲ್ವ್ ಫಾರ್ x and y ಖಂಡಿತ 2 ಮಾರ್ಕ್ಸ್ ಅಲ್ಲಿ ಇರುತ್ತೆ. ಇಲ್ಲೂ ಅಷ್ಟೇ ಸಾಕಷ್ಟು ಕೊಟ್ಟಿದ್ದೀನಿ. ಅಂಡ್ ಗೋ ಫಾರ್ ಎಲಿಮಿನೇಷನ್ ಮೆಥಡ್. ಇಲ್ಲಿ ಎಲಿಮಿನೇಷನ್ ಮೆಥಡ್ ಅಲ್ಲೇ ನೀವು ಸಾಲ್ವ್ ಮಾಡಿ. ಆಮೇಲೆ ಬಂದಿರೋ x and y ವ್ಯಾಲ್ಯೂಗೆ ಒಂದು ಬಾಕ್ಸ್ ಹಾಕಿ, ಇಟ್ ಇಸ್ ಬೆಸ್ಟ್. ನೆಕ್ಸ್ಟ್ ಪ್ರೂವ್ ದಿ ಫಾಲೋಯಿಂಗ್ ಆರ್ ಇರ್ರಾಷನಲ್. ಇದು ಕೂಡ 100% ಕ್ವೆಶನ್ ಫಾರ್ 2 ಮಾರ್ಕ್ಸ್. ಪ್ರೂವಿಂಗ್ ಇರ್ರಾಷನಲ್ ನಂಬರ್. ನನ್ನ ಪ್ರಕಾರ ಸಿಂಗಲ್ ಕೊಡೋದು ತುಂಬಾ ಕಡಿಮೆ. ಈ ಕಾಂಬಿನೇಷನ್ ನ ಜಾಸ್ತಿ ಕೊಡ್ತಾ ಇರ್ತಾರೆ. ಸೊ ಪ್ರಾಕ್ಟೀಸ್ ಮಾಡಿ. ಇದನ್ನು ಕೂಡ ನಾನು ಟಾಪ್ 16 ಕ್ವೆಶನ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಿಟ್ರೆ ಇಲ್ಲಿ ಒಂದಷ್ಟು ನಾನೇ ಗೆಸ್ ಮಾಡಿ, ಇಲ್ಲಿ ಒಂದಷ್ಟು ಪ್ರಾಬಬಿಲಿಟಿ ಕ್ವೆಶನ್ಸ್ ಇದೆ, ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಈ ತರದ್ದು ಒಂದಷ್ಟು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನೋಡಿ, ಕ್ಯೂಬ್ ನಂಬರ್, ಈವನ್ ನಂಬರ್ಸ್. ಕ್ಯೂಬ್ ನಂಬರ್ಸ್ ಅಂದ್ರೆ ಕ್ಯೂಬ್ ನಂಬರ್ಸ್ ಲೈಕ್ 1 is 1 ಕ್ಯೂಬ್. ಆಮೇಲೆ ನೆನಪಲ್ಲಿ 1 ಯಾರು ಕನ್ಸಿಡರೇ ಮಾಡಲ್ಲ ನೋಡಿ. ಸ್ಕ್ವೇರ್ ನಂಬರ್ ಅಂತ ಬಂದಾಗ್ಲೂ 1 ಬರುತ್ತೆ, ಬಿಕಾಸ್ 1² 1. ಕ್ಯೂಬ್ ನಂಬರ್ ಅಂತ ಬಂದಾಗ್ಲೂ 1 ಬರುತ್ತೆ. ಸೊ 1 ಕ್ಯೂಬ್ is 1. ಸೊ ಹಾಗಾಗಿ ನೆನಪಿರ್ಲಿ. ಇದೊಂದು ನೋಡಿ, ಸಪರೇಟ್ ಆಗಿ ಒಂಥರ ಡಿಫ್ರೆಂಟ್ ಆಗಿದೆ ಈ ಕ್ವೆಶನ್. ಸಾಲ್ವ್ ಮಾಡಿದ್ದು ಇನ್ಸ್ಟೆಡ್ ಆಫ್ ನಂಬರ್ಸ್ ಐ ಗೇವ್ ದಿ ರೂಟ್ಸ್. ಇದರಲ್ಲಿ ಯಾವುದು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಇರ್ರಾಷನಲ್ ನಂಬರ್ ಅಂಡ್ ಈವನ್ ನಂಬರ್ ಅನ್ನೋದನ್ನ ನೋಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಲಿ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಜನರಲ್ ಆಗಿ ಕೊಟ್ಬಿಟ್ಟಿದ್ದೀನಿ. ರೇಷಿಯೋಸ್ ಮತ್ತೆ ವ್ಯಾಲ್ಯೂಸ್ ನೋಡ್ಕೊಳ್ಳಿ, ಲೈಕ್ ಆಪೋಸಿಟ್, ಅಡ್ಜಸೆಂಟ್,
ಆಪೋಸಿಟ್ ಹೈಪೋಟೆನಸ್ ಅಂದಾಗ ಏನು ಬರುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆಂಗಲ್ಸ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಸೊ ಆ ಟೇಬಲ್ ಕಲ್ತಿರ್ಬೇಕು. ಕಾಂಪ್ಲಿಮೆಂಟರಿ ಆಂಗಲ್ಸ್ ಸೈನು ಕಾಸ್ ಜೊತೆ ನೋಡಿ, ಸೈನ್ ಅಂಡ್ ಕಾಸ್ ಆರ್ ಕಾಂಪ್ಲಿಮೆಂಟರಿ, ಸೀಕೆಂಟ್ ಅಂಡ್ ಟ್ಯಾನ್ ಆರ್ ಕಾಂಪ್ಲಿಮೆಂಟರಿ. ಓಕೆ, secant and cosecant are complementary. Next tan and cot are complementary. ಇವೆರಡು ನೋಡ್ಕೊಳ್ಳಿ. ನೆಕ್ಸ್ಟ್ ಐಡೆಂಟಿಟೀಸ್ sin square theta plus cos square theta is equal to 1 ಆಗ್ಬೋದು. secant square theta minus tan square theta is equal to 1 ಆಗುತ್ತೆ. ಇನ್ ಕೆಲವು ಕಡೆ cosecant square theta minus cot square theta is equal to 1. ನೋಡಿ, ಇದು ಪ್ಲಸ್ ಆದ್ರೆ ಇವೆರಡು ಮೈನಸ್ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅದು ಬಿಟ್ಟು ಇಷ್ಟು ಕ್ವೆಶನ್ಸ್ ನ ನೋಡ್ಕೊಳ್ಳಿ. ಸ್ಟೇಟ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ನೋಡಿ, ಇದನ್ನೆಲ್ಲ 1 ಮಾರ್ಕ್ಗೆ ಕೇಳೋ, ಇದ್ರಲ್ಲಿ ನಾನು ಒಂದಷ್ಟು ಟಿಕ್ ಮಾಡ್ತೀನಿ, ಅದನ್ನ ಮಾತ್ರ ನೀವು ನೋಡ್ಕೊಂಡ್ರೆ ಸಾಕು. ಓಕೆ, ಯಾವ್ಯಾವ್ದಾಗತ್ತೆ ನೋಡ್ತಾ ಬರೋಣ. ಎಸ್, ಫಸ್ಟ್ ಒನ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ನ ನೋಡ್ಕೊಳ್ಳಿ. ಓಕೆ, ಎಸ್, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ 1 ಮಾರ್ಕ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಅದು ಬಿಟ್ರೆ ಕಾನ್ವರ್ಸ್ ಆಫ್ BPT ಇದೊಂದು ನೋಡ್ಕೊಂಡಿರಿ. ಇವೆರಡು ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಪೈಥಾಗರಸ್, ಕಾನ್ವರ್ಸ್ ಆಫ್ ಪೈಥಾಗರಸ್, ಈ 4 ಸ್ಟೇಟ್ಮೆಂಟ್ ಅನ್ನ ನೋಡ್ಕೊಂಡಿರಿ. ಅದನ್ನ ಬಿಟ್ರೆ ನೆಕ್ಸ್ಟ್ ನೋಡಿ, ಎಸ್, ನೆಕ್ಸ್ಟ್ ನೋಡ್ತಾ ಬನ್ನಿ. ಎಸ್, ಕಂಡೀಷನ್ಸ್, ಇದು ಕನ್ಸಿಸ್ಟೆನ್ಸಿ ಆಫ್ ಲೈನ್ಸ್ A1/A2 ಅದು ಆಗಿರ್ಬೋದು. ಸೀಕೆಂಟ್ ಟ್ಯಾಂಜೆಂಟ್ ಡೆಫಿನಿಷನ್ ನೋಡ್ಕೊಂಡಿರಿ. ಓಕೆ, ಸೀಕೆಂಟ್ ಟ್ಯಾಂಜೆಂಟ್ ಡೆಫಿನಿಷನ್. ಟ್ಯಾಂಜೆಂಟ್ ಅಂದ್ರೆ ಒಂದು ಸರ್ಕಲ್ಗೆ ಒಂದು ಪಾಯಿಂಟ್ ಇಂಟರ್ಸೆಕ್ಟ್ ಹೋಗೋದನ್ನ ನಾವು ಟ್ಯಾಂಜೆಂಟ್ ಅಂತೀವಿ. ಲೈನ್ ವಿಚ್ ಇಂಟರ್ಸೆಕ್ಟ್ ಸರ್ಕಲ್ ಅಟ್ 1 ಪಾಯಿಂಟ್. ಟ್ಯಾಂಜೆಂಟ್ ಇಸ್ ಅ ಸ್ಟ್ರೈಟ್ ಲೈನ್ ವಿಚ್ ಇಂಟರ್ಸೆಕ್ಟ್ ಸರ್ಕಲ್ ಅಟ್ 2 ಪಾಯಿಂಟ್ಸ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ನೋಡ್ತಾ ಬನ್ನಿ. ಇಲ್ಲೊಂದಿದೆ ನೋಡಿ, ಸ್ಟೇಟ್ ಬೌದ್ಧಾಯನ್ ಥಿಯರಮ್ ಅಂತಿದೆ. ಇಟ್ ಇಸ್ ನಥಿಂಗ್ ಬಟ್ ಪೈಥಾಗರಸ್. ತುಂಬಾ ಕನ್ಫ್ಯೂಸ್ ಆಗಬೇಡಿ, ಇದು ಯಾವ್ದಪ್ಪ ಇದು ಥಿಯರಮ್ ನಾವು ಕೇಳಿಲ್ಲ ಅಂತ ಹೇಳಿ. ಇಟ್ ಇಸ್ ನಥಿಂಗ್ ಬಟ್ ದಿ ಪೈಥಾಗರಸ್ ಥಿಯರಮ್ನೇ ನಾವು ಬೌದ್ಧಾಯನ್ ಥಿಯರಮ್ ಅಂತ ಕರಿತೀವಿ. ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ, ಸ್ಟೇಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಇದನ್ನು ಕೂಡ ಕೇಳುವಂತ ಚಾನ್ಸಸ್ ಇದೆ 1 ಮಾರ್ಕ್ಗೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ರೆಸ್ ದಿ ಈಚ್ ನಂಬರ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆಗಿರ್ಬೋದು. ಲೈಕ್ 16 ಎಕ್ಸ್ಪ್ರೆಸ್ ಮಾಡಿ, 120 ಎಕ್ಸ್ಪ್ರೆಸ್ ಮಾಡಿ, 115 ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳ್ಬೋದು. ನೆಕ್ಸ್ಟ್ ಲುಕಿಂಗ್ ದಟ್ ಡಿನಾಮಿನೇಟರ್ನ ನೋಡಿ, ಟರ್ಮಿನೇಟಿಂಗ್ ನಾನ್ ಟರ್ಮಿನೇಟಿಂಗ್ ಅಂತಂದ್ರೆ ಆಲ್ರೆಡಿ ಹೇಳಿದೆ ನಾನು, 2n ಇಂಟು 5m. ಡಿನಾಮಿನೇಟರ್ನ ನೋಡಿ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ಅಂತ ಹೇಳೋದಾಗಿರ್ಬೋದು. ಡಿಗ್ರಿ ಆಫ್ ಪಾಲಿನೋಮಿಯಲ್, ಝೀರೋಸ್ ಆಫ್ ಪಾಲಿನೋಮಿಯಲ್ ಇದನ್ನು ಕೇಳ್ತಾನೆ. ವ್ಯಾಲ್ಯೂ ಆಫ್ ಪಾಲಿನೋಮಿಯಲ್, ಫಾರ್ ಎಕ್ಸಾಂಪಲ್ 2x² ಪ್ಲಸ್ 3x ಪ್ಲಸ್ 7, ಫೈಂಡ್ P ಆಫ್ 1 ಅಥವಾ P ಆಫ್ 2, ಈ ತರ ಒಂದು ಕೇಳುವಂತ ಚಾನ್ಸಸ್ ಇರುತ್ತೆ. ಸ್ಟ್ಯಾಂಡರ್ಡ್ ಫಾರ್ಮ್ ಈಗ ಆಲ್ರೆಡಿ ಅದ್ರ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಬರೋದಾದ್ರೆ ಫಾರ್ಮುಲಾ ಟು ಫೈಂಡ್ ದಿ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಕೇಳ್ತಾನೆ. ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಕೇಳ್ಬೋದು, ನೇಚರ್ ಆಫ್ ರೂಟ್ಸು, ಫಾರ್ಮುಲಾ ಆಫ್ ಪ್ರಾಬಬಿಲಿಟಿ, ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಈವೆಂಟ್ಸ್, ಇದಿಷ್ಟು ನೋಡ್ಕೊಳ್ಳಿ. ಅದನ್ನ ಬಿಟ್ರೆ ಇಲ್ಲೊಂದಷ್ಟು ಟ್ರಿಗ್ನೋಮೆಟ್ರಿ ಕೇಳುವಂತ ಕ್ವೆಶನ್ಸ್ ಸಿಂಪಲ್ ಆಗಿ ತಗೊಂಡಿದ್ದೀನಿ ನೋಡಿ. ಇಫ್ ಸೈನ್ ಈಸ್ 1/√2, ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ? ಸೈನಲ್ಲಿ 1/√2 ಯಾವಾಗ ಬರುತ್ತೆ? 45 ಡಿಗ್ರಿ. ನೆಕ್ಸ್ಟ್ ಸೈನ್ ಥೀಟಾ ಕಾಸ್ ಥೀಟಾ ಆದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? ಡೈರೆಕ್ಟ್ ಆಗಿ ಐಡೆಂಟಿಟಿ ಅಪ್ಲೈ ಮಾಡ್ಬೋದು. ಇಲ್ಲೊಂದಷ್ಟು ಟ್ರಿಗ್ನೋಮೆಟ್ರಿ ಕ್ವೆಶನ್ಸ್ ನೀವೇ ಸಾಲ್ವ್ ಮಾಡ್ಬೋದು. ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ PDF ನ ಕೊಟ್ಟಿರ್ತೀನಿ. ಓಕೆ, ಇದಿಷ್ಟು ಏನಾಯ್ತು, ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಇದು ನಾಟ್ ಓನ್ಲಿ ಫಾರ್ 20 ಮಾರ್ಕ್ಸ್, ನೆನಪಲ್ಲಿ 28 ಮಾರ್ಕ್ಸ್ಗಲ್ಲ ಇದು ಯಾವುದು 40 to 60 ಮಾರ್ಕ್ಸ್ಗೆ ಇದು ಪಾಸಿಂಗ್ ಪ್ಯಾಕೇಜ್, ನೆನಪಲ್ಲಿರ್ಲಿ. ಓಕೆ, ಪಾಸಿಂಗ್ ಅಂದ ತಕ್ಷಣ ಅದು ಬೇರೆ ಸಬ್ಜೆಕ್ಟ್ಸ್ ಆದ್ರೆ ನೀವು 20, ಮ್ಯಾಥ್ಸ್ ಅಲ್ಲಿ ಈಸಿಯಾಗಿ 50 to 60 ರೀಚ್ ಆಗ್ಬೋದು ನೀವು ಇಷ್ಟು ಕಲ್ತ್ಕೊಂಡು ಬಂದ್ರೆ. ಓಕೆ, ಹೋಪ್ ಈ ವಿಡಿಯೋ ಹೆಲ್ಪ್ ಆಯ್ತು ಅಂತ ಅನ್ಕೊಳ್ತೀನಿ. ಪಾಸಿಂಗ್ ಪ್ಯಾಕೇಜ್ಗೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇದಿಷ್ಟು ಸಾಲ್ವ್ ಮಾಡಿರ್ಬೇಕು ಈವ್ನಿಂಗ್ ಅಷ್ಟೊತ್ತಿಗೆ. ಓಕೆ, ಈವ್ನಿಂಗ್ ಅಷ್ಟೊತ್ತಿಗೆ ನೀವು ಕಂಪ್ಲೀಟ್ ಮಾಡಿದ್ರೆ ನಾನು ಈವ್ನಿಂಗ್ ಅಲ್ಲಿ 2 ಮಾರ್ಕ್ಸ್ ಗೋಲ್ಡನ್ ಕ್ವೆಶನ್ ಮತ್ತೆ 3 ಮಾರ್ಕ್ಸ್ ಗೋಲ್ಡನ್ ಕ್ವೆಶನ್ಸ್ ನಾನು ಡಿಸ್ಕಸ್ ಮಾಡ್ತೀನಿ. ಅಂದ್ರೆ ನಾಳೆ ಎಕ್ಸಾಮ್ಗೆ ಬಂದೇ ಬರುತ್ತೆ ಅನ್ನೋ ಕ್ವೆಶನ್ಸ್ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಆದಷ್ಟು ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಮಾಡಿ. ಆದಷ್ಟು ಟೈಮ್ ವೇಸ್ಟ್ ಮಾಡದೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಿ. ಇನ್ನು 1.5 ಡೇ ಕಷ್ಟಪಟ್ಬಿಟ್ರೆ ಡೆಫಿನೆಟ್ಲಿ ಎಕ್ಸಾಮ್ ದಿನಪ್ಪ ನಾನು ಇಷ್ಟು ಎಲ್ಲ ನನಗೆ ಗೊತ್ತು ಅಂತ ಖುಷಿ ಆಗುತ್ತೆ. ಬಟ್ ಮಾಡಬೇಕಾದ್ರೆ ಯಾವುದೇ ನೀವು ಖುಷಿಯಲ್ಲಿ ಏನಾಗ್ಬಿಡುತ್ತೆ, ಒಂದೊಂದ್ಸರಿ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಸಿಂಪಲ್ ಮಿಸ್ಟೇಕ್ಸ್ ಆಗುತ್ತೆ. ಓಕೆ, ಸೊ ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಸಾಲ್ವ್ ಮಾಡಬೇಕಾಗತ್ತೆ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ. ನೆಕ್ಸ್ಟ್ ಸೆಷನಲ್ಲಿ ಡೆಫಿನೆಟ್ಲಿ ಗೋಲ್ಡನ್ ಕ್ವೆಶನ್ಸ್ನ ಹೇಳ್ಕೊಡ್ತೀನಿ, ಅದನ್ನು ಕಲ್ತ್ಕೊಂಡ್ರೆ
ಮ್ಯಾಕ್ಸಿಮಮ್ ಕ್ವೆಶನ್ಸ್ ಅದರಲ್ಲಿ ಕವರ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.